ಹೆಂಗ್ ಸಿಕ್ಕಿದ್ರು ಏನಕ್ಕೆ ಸಿಕ್ಕಿದ್ರು ಅಂತ ಇದುವರೆಗೂ ಗೊತ್ತಿಲ್ಲ. ತುಂಬ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು, ನಂಗೆ ತುಂಬ ಒಳ್ಳೆ ಲೈಫ್ ಕೊಟ್ಟಿದ್ದೀರಾ. ನನ್ನ ಲೈಫಲ್ಲಿ ನಮ್ಮ ತಾಯಿಗೆ ಇನ್ನೊಬ್ಬಳು ಮಗಳು ಬೇಕಿತ್ತು, ಅವಳು ಸಿಕ್ಕಿದ್ದಾರೆ ಅಷ್ಟೇ. ಮದುವೆ ಆಗಿದ್ದು 6 ತಿಂಗಳಿಗೆ ಇವ್ರಿಗೆ ಡಿವೋರ್ಸ್ ಆಯಿತು ಅಂತ ಫುಲ್ ಹಬ್ಬಿಸ್ಬಿಟ್ರು. ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಇವಳಿಗೆ. ಬಟ್ ಇವಳು ಬಂದು ನನಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ನಾನು ಆಗಲೇ ಅನ್ಕೊಂಡೆ, ಗುರು ನೀ ಎಂಥ ಗಟ್ಟಿಗಿತ್ತಿ ಗುರು, ನೀನು ಇಷ್ಟು ಪ್ರಾಬ್ಲಮ್ ಆಗ್ತಿದ್ರು ನನಗೆ ಸಮಾಧಾನ ಮಾಡ್ತಾ ಇದೆಯಲ್ಲ, ಗ್ರೇಟ್ ನೀನು ಅಂತ. ಸರ್, ಅಳಿಗಿನ ಬಗ್ಗೆ ಹೇಳಬೇಕು ಅಂದರೆ ನಾನು ನನ್ನ ಮಗನ ಥರನೇ ನೋಡ್ಕೊತೀನಿ. ಅವ್ನು ನನಗೆ ಮಗನೇ. ಮಗ ನನ್ನಷ್ಟು ಬೆಳೆಯೋಕ್ಕಾಗಲ್ಲ. ಇಬ್ಬರದು ಬಣ್ಣದ ಬದುಕು. ನೀವೆಲ್ಲ ಮುಖಕ್ಕೆ ಬಣ್ಣ ಬಳ್ಕೊಂಡು ಇಲ್ಲಿ ನಾಟಕ ಆಡ್ತಾ ಇದ್ದೀರಿ, ನಾನು ಗೋಡೆಗಳಿಗೆ ಸುಣ್ಣ ಬಣ್ಣ ಹೊಡಿತಾ ಇರ್ತೀನಿ. ಏನೂ ಇಲ್ದಿರ ಒಬ್ರಿಗೊಬ್ರು ಆಗೋದಿದೆಯಲ್ಲ, ನಿಮ್ಮನ್ನ ನೋಡಿ ಆ ಜಗತ್ತು ಕಲಿಬೇಕು. ಸಖತ್ ಇಷ್ಟ ನನ್ನ ಹೆಂಡತಿ ಅಂದ್ರೆ ನನಗೆ. ನನ್ನ ಲೈಫಲ್ಲಿ ಮ್ಯಾಮ್ ನಂದು ಯಾವತ್ತೂ ಯಾವ ವೀಟಿನೂ ಬಂದಿಲ್ಲ ಮ್ಯಾಮ್. ಇದು ನನ್ನ ಫಸ್ಟ್ ವೀಟಿ. ನನ್ನನ್ನು ಯಾರೂ ಆ ಥರ ಸೆಲೆಬ್ರೇಟ್ ಮಾಡಿಲ್ಲ. ಜೀ ಕನ್ನಡ ಒಂದೇ ಸೆಲೆಬ್ರೇಟ್ ಮಾಡಿದ್ದು. ನನ್ನ ಎಂಗೇಜ್ಮೆಂಟ್ ಆದಾಗಲೂ ಅಷ್ಟೇ ತುಂಬ ಕೆಟ್ಟ ಮೆಮೊರಿನಲ್ಲಿ ನಾನು ಎಂಗೇಜ್ಮೆಂಟ್ ಆದೆ. ಅದನ್ನು ಮರ್ತುಬಿಡು, ಅದು ಬ್ಯಾಡ್ ಮೆಮೊರೀಸು. ಹೊಸದಾಗಿ ಒಂದು ಲೈಫ್ ಕೊಡ್ತೀವಿ ಅಂತ ಮತ್ತೆ ಇಲ್ಲಿ ಕರ್ಕೊಂಬಂದಿಲ್ಲ, ಎಂಗೇಜ್ಮೆಂಟ್ ಮಾಡಿದ್ರು ಮ್ಯಾಮ್ ನನಗೆ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆನಲ್ಲಿ. ಆವಾಗ ಮತ್ತೆ ನನ್ನ ಜೀವಂತ ಆಗಿದ್ದು. ಅಲ್ಲಿವರೆಗೂ ಶೋಸ್ ಎಲ್ಲ ಬಿಟ್ಬಿಟ್ಟಿದ್ದೆ ನಾನು ಫಾರ್ ಸಮ್ ರೀಸನ್ಸ್. ಮತ್ತೆ ವಾಪಸ್ ನನಗೆ ಲೈಫ್ ಕೊಟ್ಟಿದ್ದು ಜೀ ಕನ್ನಡ. ಜಗಪ್ಪ, ಸುಷ್ಮಿತಾ, ನಿಮ್ಮ ಮುಂದಿನ ಜೀವನಕ್ಕೆ ವಿಶ್ ಮಾಡೋದಕ್ಕೆ ಅಂತ ಒಬ್ಬ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಜಗಪ್ಪ, ಸುಷ್ಮಿತಾ, ನಾನು ನೋಡಿದಂಥ ಎಷ್ಟೋ ಜೋಡಿಗಳಲ್ಲಿ ಕಿಲಾಡಿ ಜೋಡಿ ನಿಮ್ದು. ಎಲ್ಲರೂ ಹೇಗೇಗೋ ಬದುಕಬೇಕು ಅನ್ನೋರ ಮಧ್ಯೆ ಜಗತ್ತನ್ನೇ ನಗಿಸ್ಕೊಂಡೇ ಬದುಕ್ತಿರೋ ನಗುವಿನ ಜೋಡಿ ನಿಮ್ದು. ನಿಮ್ಮ ಜೀವನದಲ್ಲಿ ಏನೇ ಏರಿಳಿತ ಬಂದರೂ ಒಬ್ರನ್ನೊಬ್ರು ಬಿಟ್ಕೊಡದೆ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದೀರಾ. ಅದು ನಿಮ್ಮ ಒಂದು ಜೋಡಿಯ ತಾಕತ್ತು. ಜೀವನಾನೇ ಸಾಕು ಅನ್ನೋರ ಮಧ್ಯೆ ನಗ್ನಗ್ತಾ ಹೀಗೂ ಬದುಕಬೇಕು ಅಂತ ತೋರಿಸ್ತಿರೋ ಜನಮೆಚ್ಚಿದ ಜೋಡಿ ನೀವು. ಜಗಪ್ಪ ಅಂತ ಅವತ್ತು ನಿಂಗೆ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಜಗಮಗ ಜೋಡಿಯಾಗಿ ಮಿಂಚ್ತಿದ್ದೀರಾ. 100 ಕಾಲ ಹೀಗೆ ನಗ್ನಗ್ತಾ ಇರಿ, ಎಲ್ರನ್ನ ನಗಿಸ್ತಿರಿ. ನಾನು ಆ್ಯಕ್ಚುಲಿ ಇದು ಹೇಳ್ಬಾರ್ದು ಅಂತ ಅವಾಗಲೇ ಕೂತಿದ್ದೆ. ಜಗಪ್ಪ ಡ್ಯಾನ್ಸ್ ಮಾಡಬೇಕಾದ್ರೆ ನಂಗೆ ದಿಲೀಪ್ ಸರೇ ನೆನಪಾಗಿದ್ದು. ಅವರು ಹಿಂಗೆ ಹುಚ್ಚು, ಡ್ಯಾನ್ಸ್ ಅಂದರೆ ಹುಚ್ಚು, ಆ್ಯಕ್ಟಿಂಗ್ ಅಂದರೆ ಹುಚ್ಚು, ಹಾಡು ಅಂದರೆ ಹುಚ್ಚು, ಅವ್ರಿಗೆ ಕಲರ್ಫುಲ್ ಲೈಫ್ ಅಂದರೆ ಹುಚ್ಚು. ಸೇಮ್ ಅದೇ ಥರನೇ ಜಗಪ್ಪ. ಬಟ್ ಅವ್ರಿಲ್ಲ ಅಲ್ವಾ, ಸೊ ಅದನ್ನ ಏನಾರ ಕಂಪೇರ್ ಮಾಡಿದ್ರೆ ತಪ್ಪಾಗುತ್ತಾ ಅಂತ ಸುಮ್ಮನಿದ್ದೆ. ಬಟ್ ದೇವರಾಣೆಗಳು ನಾನು ದಿಲೀಪ್ ಸರ್ನೇ ನೆನೆಸ್ಕೊಂಡಿದ್ದು. ವಿ ರಿಯಲಿ ಮಿಸ್ ಹಿಮ್. ಲೈಫ್ ಕೊಡೋದು ಮಾತ್ರ ಅಲ್ಲ, ಲೈಫಿನ ಪಾಠನೂ ಹೇಳ್ಕೊಟ್ಟಿದ್ದಾರೆ. ಅವ್ರು ನಮಗೆ ಬೇರೆ ಜಗತ್ತೇ ತೋರಿಸಿದ್ದಾರೆ. ಅದನ್ನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅದನ್ನು ಫೀಲ್ ಮಾಡಿದ್ದೀವಲ್ಲ ಸಾಕು. ಇದು ಬೆಸ್ಟ್ ಆಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಅವ್ರನ್ನ ಹಂಗೆ ನೋಡಿದ್ಮೇಲೆ ಸಿಕ್ಕಾಬಟ್ಟೆ ಹತ್ಬಿಟ್ಟೆ. ಅದಾದಮೇಲೆ ನಾನು ಮನೆಗೆ ಬಂದಮೇಲೆ ಇಲ್ಲ, ಅವರಿದ್ದಾರೆ, ಚೆನ್ನಾಗೇ ಇದ್ದಾರೆ, ಎಲ್ಲೋ ದೂರದಲ್ಲಿದ್ದಾರೆ, ನನ್ನ ಆಶೀರ್ವಾದ ಮಾಡ್ತಾರೆ ಅಂದ್ಕೊಂಡು ಆರಾಮಾಗಿ ನನಗೆ ಅನ್ನ ಹಾಕ್ದವ್ರಿಗೆ ನಾನು ಅವತ್ತು ನನ್ನ ಕೈಯಾರ ಮಣ್ಣು ಹಾಕ್ಬಿಟ್ನಲ್ಲ ಅಂತ ಸಖತ್ ಫೀಲ್ ಆಗ್ಬಿಡ್ತು ನನಗೆ. ಎಲ್ಲೋ ಕೆಲಸ ಮಾಡ್ಕೊಂಡು ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದು, ಇಲ್ಲ ನೀವು ಒಳ್ಳೆ ಆ್ಯಕ್ಟರ್ ಆಗ್ತೀಯಾ, ಇಲ್ಲೇ ಇರು, ಪ್ರತಿಯೊಂದಕ್ಕೂ ನಾವು ಫೋನ್ ಮಾಡವೆ. ಸರ್ ನಂಗೆ ಆಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್, ತುಂಬ ಇರಿಟೇಟ್ ಆಗ್ತಾಯಿದೆ, ಇಂಡಸ್ಟ್ರಿ ಒಳಗಡೆ ನಂಗೆ ಗೊತ್ತಾಗ್ತಾಯಿಲ್ಲ ಹೆಂಗೆ ಬದುಕಬೇಕು ಅಂತ, ನಂಗೆ ಆಗ್ತಾಯಿಲ್ಲ ಸರ್ ಅಂತ ಫೋನ್ ಮಾಡಿದಾಗೆಲ್ಲ ಅವರು ಎಷ್ಟೊತ್ತನ ರಾತ್ರಿ ಆದರೂ ಫೋನ್ ಎತ್ಬಿಟ್ಟು, ಇಲ್ಲ ನಿಂಗೆ ಅಲ್ಲಿ ಆಗುತ್ತೆ ಇರು ಅಂತ. ಇನ್ನೊಂದು ಸತಿ ನಾನು ಫೋನ್ ಮಾಡಿದೆ, ಇಲ್ಲ ಸರ್ ತುಂಬ ಟಾರ್ಚರ್ ಆಗ್ತಾಯಿದೆ, ನಿಮ್ಮ ಜೊತೆ ಇದ್ದಂಗೆ ಆಗ್ತಾಯಿಲ್ಲ ನನಗೆ ಅಂತ ಹೇಳಿದಾಗ, ನಿನಗೆ ಯಾವ್ಯಾವ ಗೇಮ್ ಬರುತ್ತೆ ಅಂತ ಕೇಳಿದ್ರು. ನಂಗೆ ಫುಟ್ಬಾಲು ಕ್ರಿಕೆಟ್ ಎಲ್ಲ ಆಡ್ತೀನಿ ಸರ್ ಅಂತಲೇ. ಇನ್ಮೇಲಿಂದ ಇಂಡಸ್ಟ್ರಿ ಒಳಗಡೆ ಇನ್ನೊಂದು ಗೇಮ್ ಕಲ್ತ್ಕೋ, ಮೈಂಡ್ ಗೇಮ್ ಅಂತ, ಅದಿದ್ದರೆ ಜೀವನದಲ್ಲಿ ಬದುಕ್ಬೋದು ನೀನು ಅಂತ ಹೇಳಿದ್ರು.
ಎನಿವೇಸ್, ಸವಾಲುಗಳನ್ನ ಎದುರಿಸ್ಕೊಂಡು ಅದ್ರ ಮಧ್ಯೆ ನಾಡನ್ನೇ ನಗಿಸ್ತಾ ಇರುವಂತ ಜಗಮಗ ಜೋಡಿ ಅಂತ ಹೇಳಿದ್ರೆ ಅದು ನಮ್ಮ ಜಗಪ್ಪ ಹಾಗೂ ಸುಷ್ಮಿತಾ ಅವರು. ಈ ಒಂದು ಜೋಡಿಯ ಜರ್ನಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಗೆಳೆಯ ಎಂದರೆ ನಿಜಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ ಅಂತ. ನೀನು ಅವನ್ನ ಫೀಲ್ ಮಾಡಿರೋದು ಆ ರೀತಿ ಫೀಲ್ ಮಾಡಿದ್ಯಾ? ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿದ್ಯಾ. ಸೊ ಅವಳ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಪ್ರೇಮ್ ಅವರೇ. ನಿಮ್ಮ ಒಂದು ಅದ್ಭುತವಾದಂಥ ಜೋಡಿ ಜರ್ನಿಗೆ ನಮ್ಮ ವೇದಿಕೆ ಪರವಾಗಿ ಥ್ಯಾಂಕ್ ಯು ಜಗಪ್ಪ, ಥ್ಯಾಂಕ್ ಯು ಸುಷ್ಮಿತಾ, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಮಾಕ್ಟೇಲ್ ಜೋಡಿ ಅಭಿಲಾಷ್ ಹಾಗೂ ಶ್ರೀಮತಿ ಅಪೂರ್ವ. ಅಪೂರ್ವ ಅವರೇ, ಹೇಗಿದೆ ಇವಾಗ ಲೈಫ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಜೀವನ ಚೆನ್ನಾಗಿ ನಡೀತಿತ್ತು, ನಮ್ಮ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇತ್ತು. ಬಟ್ ಇಲ್ಲಿ ಬಂದಮೇಲೆ ನಮಗಿಂತ ಸೀನಿಯರ್ ಕಪಲ್ಸು, ನಮಗಿಂತ ಜೂನಿಯರ್ ಕಪಲ್ಸು, ಮದುವೆ ಆಗಿ ಸುಮಾರು ವರ್ಷ ಆಗಿರೋರು ಯಾವ ಥರ ಇರ್ತಾರೆ, ಹೊಸದಾಗಿ ಮದುವೆ ಆಗಿರೋರು ಯಾವ ಥರ ಇರ್ತಾರೆ, ಅವರಲ್ಲಿ ನಾವು ಏನೇನು ಗುಣ ನೋಡ್ಬೋದು. ಸೊ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಜೋಡಿ ನಂಬರ್ 1 ಮಾಕ್ಟೇಲ್ ಜೋಡಿಯ ಒಂದು ಬ್ಯೂಟಿಫುಲ್ ಜರ್ನಿ ಹೇಗಿದೆ ಅಂತ ನೋಡೋಣ. ವಿಜಿ ಪ್ಲೀಸ್. Let's welcome ಜೋಡಿ ನಂಬರ್ 1 ಮಾಕ್ಟೇಲ್ ಜೋಡಿ ಅಭಿಲಾಷ್ ಹಾಗೂ ಶ್ರೀಮತಿ ಅಪೂರ್ವ. ನಿನ್ ಕೈಲಾಗತ್ತೆ, ನೀನ್ ಮಾಡ್ತೀಯಾ ಅಂತ ಹೇಳಿ ಲವ್ ಮಾಕ್ಟೇಲ್ ಸಿನಿಮಾಗೆ ಚಾನ್ಸ್ ಕೊಡ್ತಾರೆ. ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಇಬ್ಬರಿಗೂ. ಸೆಕೆಂಡ್ ಇಯರ್ ಅಲ್ಲಿ ಒಂದು ಬಿಳಿ ಜಿರಳೆ ನನ್ನ ನೋಡ್ತಾ ಇರುತ್ತೆ. ಹೇಗ್ ನಡೀತಾ ಇದೆ ಜೀವನ? ತಕ್ಕ ಮಟ್ಟಿಗೆ ನಡೀತಾ ಇದೆ. ಯಾಕೆ ಹಂಗ್ ತಕ್ಕ ಮಟ್ಟಿಗೆ ಅನ್ಸ್ತಾ ಇದೆ ನಿಮ್ಗೆ? ನನ್ನಿಷ್ಟ. ಈಗ ಅಪ್ಪ ಅಮ್ಮ ಮದ್ವೆ ಆದ್ರಲ್ಲ, ನೀನ್ ಅವಾಗ ಎಲ್ಲಿದ್ದೆ? ಅಮ್ಮ ಅಪ್ಪ ಇಬ್ರಲ್ಲಿ ನಿನಗೆ ಬೇಗ ಮಲ್ಕೊಬಿಡು ಅಂತ ಹೇಳೋದು ಯಾರು? ಅಪ್ಪ.